ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ರೈತ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಅಂದ್ರೆ ಎಳ್ಳು ಅಮಾವಾಸ್ಯೆ. ಎಲ್ಲೆಲ್ಲಿಯೂ ಸಮೃದ್ಧಿ ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಕ ಚೆಲ್ಲುವ ಹಬ್ಬ. ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ. ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮಾವಾಸ್ಯೆ ದಿನದಂದು ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ. ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾನನ್ನ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮಾವಾಸ್ಯೆ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ಬಂದು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಭಾರಿ ಭೋಜನ ಸವಿದು ಸಂಭ್ರಮಿಸಿದ್ರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂತಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ, ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು, ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು, ಮತ್ತೊಂದು ಕಡೆ ಕುಟುಂಬಸ್ಥರು, ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಾರೆ ಎಂದರು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಬ್ಬ ಅಂದರೆ ನಮ್ಮ ಎಳ್ಳಮಾಸಿ. ರೈತರಿಗೆ ನಮ್ಮ ಎಳ್ಳಮಾಸಿ ಏನಪ್ಪ ಅಂತಂದ್ರೆ, ಇವತ್ತು ರೈತರಿಗೆ ಗಂಡು ಮಕ್ಕಳಿಗೆ ಆಯ್ತು, ಒಂದು ಮಹಿಳೆಯರಿಗೆ ಆಯ್ತು, ಭಾಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂತ ಹಿಂದೆ ಹಿರಿಯರು ಆಚರಣೆ ಮಾಡ್ಕೊಂತ ಬಂದರೆ, ನಾವಾದ್ರೂ ಇವತ್ತಿಗೆ ಎಲ್ಲ ದೇವ್ರುಗಳನ್ನು ಪೂಜೆ ಸಲ್ಲಿಸಿ ಮತ್ತು ನಾವು ಭೂಮಿಗೆ ಬಂದು ಭೂಮಿಗೆ ತಾಯಿಗೆ ಬನ್ನಿ ಗಿಡಕ್ಕೆ ಬಂದು ಬನ್ನಿ ಗಿಡಕ್ಕೆ ಸೀರೆ ಉಡಿಸಿ ಒಂದು 5 ಕಲ್ಲು ಪಾಂಡವ್ರ ಹುಡುಕಿ ತಂದು ಬನ್ನಿ ಗಿಡಕ್ಕೆ ಇಟ್ಟು ಬನ್ನಿ ಗಿಡದ ಪಾಂಡವರಿಗೆ ಪೂಜೆ ಮಾಡಿ ಹುಲಿಗೆ ತೆಲಂಬರಿಗೆ ಈ ತಂದಂಥ ನೈವೇದ್ಯ ಪೂಜೆ ಸಲ್ಲಿಸಿ ಅದ ನೈವೇದ್ಯನ ಎಲ್ಲ ಮಿಶ್ರಣ ಮಾಡಿ ನಾವು ಹುಲಿಗೋ ಚಲಂಬರ್ಗಿ ಎನ್ನುವ ಮೂಲಕ ನಾವು ಒಂದು ಎಳ್ಳಮಾಸೆ ಆಚರಣೆ ಮಾಡೋ ಸಂಪ್ರದಾಯ ಪ್ರಕಾರ ನಾವು ಇವತ್ತಿಗೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಮುಂದಾದ್ರೂ ಉಳಿಸ್ಕೊಂಡು ಹೋಗೋಂಥ ಪದ್ಧತಿ ಬರ ಇರಲಿ ಅರ ಇರಲಿ ಮಾಡೋಂಥ ಸಂದರ್ಭ ನಾವು ಇವತ್ತಿಗೆ ಮಾಡ್ಕೊಂಡು ಈ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಇವತ್ತು 8 ವರ್ಷ ಎಳ್ಳಮಾಸಿ ಯಾವ ಥರ ಹಿರಿಯರು ಮಾಡ್ಕೊತ ಬಂದಿದ್ರು, ಆ ಥರ ನಾವು ಎಳ್ಳಮಾಸಿ ಈಗ ನಾವು ಸಣ್ಣರಾದರೂ ಚಿಂತೆ ಇಲ್ಲ, ಆ ಹಿರಿಯರ ಪದ್ಧತಿ ನಾವು ಬಿಟ್ಟಿಲ್ಲ. ಇಲ್ಲ ರೀ, ಈಗ ವರ್ಷ ನಾವು ಕಾಯಮು ಹಿಂದ್ಲ ಹಿರಿಯರು ಎತ್ತು ಚಕ್ರಿ ಬಂಡಿ ಹುಡ್ಕೊಂಡು ಬರೋರು. ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ವ್ಯಾಲಿ ಬರೋದು, ಟ್ಯಾಕ್ಟ್ರಿ ತೊಗೊಂಬಂದು ಹೋಗೋದು, ಎಲ್ಲ ದೇವ್ರ ಪೂಜೆ ಮಾಡ್ಕೊಳೋದು ಪದ್ಧತಿ ಪ್ರಕಾರ ನಾವು ಎಲ್ಲ ಊರಿನವ್ರನ್ನ ಕರೆಸ್ಕೊಂಡು ಚರಗ ಚೆಲ್ಲಿ ನಾವು ಇಲ್ಲೇ ಹೊಲದಲ್ಲಿ ಊಟ ಮಾಡಿ ಹೋಗ್ತಾ ಇದ್ದೀವಿ. ನಾವು ಎಂಕಪ್ಪ ಬಸಪ್ಪ ಕೋಳೂರು ಎರೆಹಂಚಿನಾಳ ರೀ ಸರ.